ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಪಿತೃಪಕ್ಷದ ಬಗ್ಗೆ ಮಾಹಿತಿಯನ್ನು ನಾವಿವತ್ತು ತಿಳಿದುಕೊಳ್ಳೋಣ. ಪಿತೃಪಕ್ಷ ಯಾವ ದಿನ ಪ್ರಾರಂಭವಾಗುತ್ತದೆ, ಯಾವಾಗ ಮುಕ್ತಾಯವಾಗುತ್ತದೆ, ಹಾಗೆ ಪಿತೃಪಕ್ಷದ ಆಚರಣೆ ಯಾವ ರೀತಿ ಮಾಡಬೇಕಾಗುತ್ತೆ, ಈ ಒಂದು ಸಮಯದಲ್ಲಿ ಯಾವೆಲ್ಲ ಕೆಲಸವನ್ನು ಮಾಡಬೇಕು, ಯಾವೆಲ್ಲ ಕೆಲಸವನ್ನು ಮಾಡಬಾರ್ದು ಅನ್ನೋದನ್ನು, ಹಾಗೆ ಚಿಕ್ಕ ಮಕ್ಕಳು, ಆಟ ಆಡೋ ಮಕ್ಕಳು ಏನೆಲ್ಲ ಪ್ರಿಪ್ರೇಷನನ್ನು ತೆಗೆದುಕೊಳ್ಬೇಕಾಗತ್ತೆ, ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಖಂಡಿತ ವಿಡಿಯೋನ ಪೂರ್ತಿ ನೋಡಿ ತಿಳಿದುಕೊಳ್ಳಿ. ಮೊದಲಿಗೆ ನಾವು ಪಿತೃಪಕ್ಷ ಯಾವಾಗ ಆರಂಭವಾಗುತ್ತೆ ಅಂತ ತಿಳಿದುಕೊಳ್ಳೋಣ. ಸೆಪ್ಟೆಂಬರ್ 8ನೇ ತಾರೀಕು 2025 ಸೋಮವಾರದಿಂದ ಪಿತೃಪಕ್ಷ ಅನ್ನೋದು ಪ್ರಾರಂಭವಾಗುತ್ತೆ. ಸೆಪ್ಟೆಂಬರ್ 21, 2025ರಂದು ಭಾನುವಾರ ಪಿತೃಪಕ್ಷ ಅನ್ನೋದು ಮುಕ್ತಾಯವಾಗುತ್ತದೆ. ಅವತ್ತಿನ ದಿನ ಮಹಾಲಯ ಅಮಾವಾಸ್ಯೆ ಸಹ ಆಗಿರುತ್ತೆ. ಸೆಪ್ಟೆಂಬರ್ 22 ಸೋಮವಾರದಿಂದ ನವರಾತ್ರಿ ಅನ್ನೋದು ಪ್ರಾರಂಭ ಆಗುತ್ತೆ. ಒಟ್ಟು 15 ದಿನಗಳು ಈ ಪಿತೃಪಕ್ಷ ಆಚರಣೆ ಅನ್ನೋದು ಇರುತ್ತೆ. ಯಾರೆಲ್ಲ ಪಿತೃಪಕ್ಷ ಕಾರ್ಯವನ್ನು ಅಂದರೆ ಪಿತೃ ಕಾರ್ಯವನ್ನು ಮಾಡುವಂಥವರು ಈ ಸಮಯದಲ್ಲಿ ಮಾಡಬಹುದು. ಕೆಲವರು ನಕ್ಷತ್ರದ ಪ್ರಕಾರ ಪಿತೃ ಕಾರ್ಯವನ್ನು ಮಾಡ್ತಾರೆ. ಅಂಥವರು ಕೆಲವರಿಗೆ ನಕ್ಷತ್ರ ಯಾವ ದಿನ ಬಂದಿದೆ, ಯಾವುದು ಡೇಟು ಅನ್ನೋದು ಗೊತ್ತಿರಲ್ಲ, ಮರ್ತೋಗಿರ್ತಾರೆ. ಅಂತಹವರು ಈ 15 ದಿನಗಳಲ್ಲಿ ಪಿತೃ ಕಾರ್ಯವನ್ನು ಖಂಡಿತವಾಗ್ಲೂ ಮಾಡ್ಬೋದು. ಅಂದರೆ ತರ್ಪಣ ಬಿಡುವುದು, ಶ್ರಾದ್ದ ಮಾಡುವುದು, ಅಥವಾ ಅವರ ಹೆಸರಿನಲ್ಲಿ ಅನ್ನ ಸಂತರ್ಪಣೆ ಮಾಡುವುದು ಕೂಡ, ದಾನ ಮಾಡುವುದು ಕೂಡ, ಎಲ್ಲ ಕೂಡ ಮಾಡಬಹುದು. ಇದರಿಂದ ಪಿತೃದೇವತೆಗಳಿಗೆ ಸಂತೃಪ್ತಿ ಹೊಂದಿ ನಿಮ್ಮಲ್ಲಿರುವ ದೋಷಗಳೆಲ್ಲ ಹೋಗಿ ಏಳಿಗೆಯನ್ನು ಕಾಣ್ತೀರಾ ನೀವಂತೂ ಈ ಪಿತೃ ಕಾರ್ಯವನ್ನು ಮಾಡೋದ್ರಿಂದ. ಈ ಪಿತೃ ಕಾರ್ಯವನ್ನು ಪ್ರತಿಯೊಬ್ಬರೂ ಕೂಡ, ಪದ್ಧತಿ ಇಲ್ಲದವರು ಕೂಡ ಮಾಡಬೇಕು. ಅಂದರೆ ದೇವತಾ ಕಾರ್ಯಗಳಿಗೆ ಮಿಗಿಲಾದ್ದು ಅಂತಲೇ ಹೇಳ್ಬೋದು ಈ ಪಿತೃ ದೇವತಾ ಕಾರ್ಯಗಳು. ಪ್ರತಿಯೊಬ್ಬರೂ ಸಹ ಈ ಪಿತೃ ಕಾರ್ಯವನ್ನು ಮಾಡಿ ಏಳಿಗೆಯನ್ನು ಪಡೆದುಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ದಿನಗಳಲ್ಲಿ ಹಸುಗಳಿಗೆ ಏನಾದರೂ ತಿನ್ನುವುದಕ್ಕೆ ಆಹಾರ ಕೊಡುವುದು, ಪಕ್ಷಿಗಳಿಗೆ ಹಾಕುವುದು, ಪಕ್ಷಿಗಳು ಅಂದರೆ ಕಾಗೆಗೆ ಊಟ ಹಾಕೋದು ಅಥವಾ ಅನ್ನ ನೀಡೋದು ತುಂಬಾ ಒಳ್ಳೆಯದು. ಬೇರೆ ಸಮಯದಲ್ಲಿ ನೀವು ಮಾಡದಿದ್ದರೂ ಈ ಒಂದು 15 ದಿನಗಳಲ್ಲಿ, ಪಿತೃಪಕ್ಷದ ದಿನಗಳಲ್ಲಿ ಈ ಒಂದು ಕೆಲಸನ ಮಾಡಿ. ಮತ್ತು ನಿಮ್ಮ ಹಿರಿಯರ ಹೆಸರು ಅಂದರೆ ತೀರಿ ಹೋಗಿರುವಂಥವರು ಇರ್ತಾರಲ್ವ, ಅವ್ರ ಹೆಸರಿನಲ್ಲಿ ಹೇಳಿ ದಾನವನ್ನು ಕೊಡಬೇಕು. ಅಂದರೆ ಅವರು ತೀರಿ ಹೋಗಿರುವಂಥ ಅವರ ಹೆಸರನ್ನು ಹೇಳಿ ದಾನವನ್ನು ಕೊಡಬೇಕು. ಬಟ್ಟೆ, ದವಸ, ಧಾನ್ಯ ಮತ್ತು ಈ ರೀತಿ ಹಣ್ಣುಗಳನ್ನು ಪಿತೃಗಳ ಹೆಸರು ಹೇಳಿ ದಾನ ಕೊಟ್ಟರೆ ತುಂಬಾ ಒಳ್ಳೆಯದು ಈ 15 ದಿನ ಪಿತೃಪಕ್ಷದಲ್ಲಿ. ಈ ರೀತಿ ಮಾಡುವುದರಿಂದ ಕೂಡ ಪಿತೃಗಳಿಗೆ ತಲುಪಿ ಅವರ ಸಂಪೂರ್ಣ ಆಶೀರ್ವಾದ ಅನ್ನೋದು ನಿಮಗೆ ಸಿಗುತ್ತೆ. ಇಲ್ಲಿವರೆಗೂ ನಾವು ಮಾಡಿಲ್ಲ, ಇದನ್ನೆಲ್ಲ ಮಾಡುವುದರಿಂದ ಮನೆಯಲ್ಲಿ ಒಪ್ಪೋದಿಲ್ಲ, ಅಥವಾ ಈ ಆಚರಣೆ ಮಾಡಿದ್ರೆ ಏನಾದರೂ ತೊಂದರೆ ಆಗುತ್ತಾ ಅಂತ ಏನು ಭಯಪಡೋ ಅಂಥವರು ಸಹ ಯಾವುದೇ ಒಂದು ಭಯಪಡದೆ ಪಿತೃ ಕಾರ್ಯವನ್ನು ಖಂಡಿತವಾಗ್ಲೂ ಮಾಡಿ. ಈ 15 ದಿನಗಳು ನಮ್ಮ ಪಿತೃಗಳು ಭೂಲೋಕಕ್ಕೆ ಬರುತ್ತಾರೆ. ಅವರಿಗೆ ನಾವು ಈ ಸಮಯದಲ್ಲಿ ಅವರಿಗೆ ಇಷ್ಟವಾದಂತಹ ಆಹಾರವನ್ನು ಎಡೆ ರೂಪದಲ್ಲಿ ಕೊಟ್ಟು ತರ್ಪಣ ಬಿಡುವುದು 1 ವರ್ಷದವರೆಗೂ ಅವರಿಗೆ ನಾವು ಕೊಡುವ ಆಹಾರವಾಗಿರುತ್ತದೆ. ಪ್ರತಿಯೊಬ್ಬರು ಪಿತೃ ಕಾರ್ಯವನ್ನು ಮಾಡಿ. ಅಲ್ಲದೆ ಈ ಸಮಯದಲ್ಲಿ ಯಾವ ಕೆಲಸಗಳನ್ನು ಮಾಡಬಾರದು ಅಂದರೆ, ಇನ್ನೇನು ನವರಾತ್ರಿ ಬಂತು, ಹಬ್ಬಕ್ಕೆ ಬೇಕಾಗುವ ವಸ್ತುಗಳನ್ನು ತೆಗೆದುಕೊಳ್ಳೋದು, ಅಥವಾ ನವರಾತ್ರಿಗೆ ಬೇಕಾಗಿರೋಂತಹ ಅನುಕೂಲಗಳನ್ನು ಅಂದರೆ ಸಿದ್ಧತೆಗಳನ್ನು ಮಾಡಿಕೊಳ್ಳೋದು, ಅಥವಾ ಬಟ್ಟೆಗಳನ್ನು ತೆಗೆದುಕೊಳ್ಳುವುದು, ಇದನ್ನೆಲ್ಲ ತೆಗೆದುಕೊಳ್ಳೋದು ದಯವಿಟ್ಟು ಈ 15 ದಿನಗಳಲ್ಲಿ ಮಾಡಬಾರ್ದು. ಮತ್ತು ಹೊಸ ಗಾಡಿ ತೆಗೆದುಕೊಳ್ಳುವುದು ಸಹ ಮಾಡಬಾರ್ದು. ಮತ್ತು ದೂರದ ಪ್ರಯಾಣ ಅಂತೂ ನೀವು ಈ 15 ದಿವಸ ಮಾಡದಿರೇ ಇರೋದೇ ತುಂಬಾ ಒಳ್ಳೆಯದು. ಇದನ್ನಂತೂ ಮಕ್ಕಳಂತೂ ಕೇಳಲೇಬೇಕು. ಏನಪ್ಪ ಅಂದರೆ ಈ 15 ದಿನ ಏನಿರುತ್ತೆ ಎಲ್ಲ ಕಡೆಯೂ ನೆಗೆಟಿವ್ ಎನರ್ಜಿ ಅನ್ನೋದು
ತುಂಬಾ ಇರುತ್ತೆ. ಅಂದರೆ ಕೆಟ್ಟ ಶಕ್ತಿ ಅನ್ನೋದು ಹೆಚ್ಚಾಗಿರುತ್ತೆ. ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಅಂದರೆ ಎಸ್ಪೆಷಲಿ ಹೇಳಬೇಕು ಅಂದರೆ ಆಟ ಆಡುವಂಥ ಮಕ್ಕಳು ಎಲ್ಲೂ ಬೀಳೋದಾಗಲಿ ಎದ್ದೇಳೋದಾಗಲಿ ಮಾಡಿದ್ರೆ ತುಂಬಾ ನೆಗೆಟಿವ್ ಎನರ್ಜಿ ಅನ್ನೋದು ಫಾರ್ಮ್ ಆಗುತ್ತೆ. ಹಾಗಾಗಿ ಮಕ್ಕಳು ಚಿಕ್ಕ ಮಕ್ಕಳು ಅವರು ಆಟ ಆಡೋವಂಥ ದೊಡ್ಡ ಹುಡುಗರಾಗಲಿ ತುಂಬಾ ಎಚ್ಚರಿಕೆಯಿಂದ ಆಟ ಆಡಬೇಕಾಗತ್ತೆ. ಎಲ್ಲಾದರೂ ಬೀಳೋದು ಹೇಳೋದು ಮಾಡಬಾರ್ದು ಅಂತ ಈ 15 ದಿವಸದಲ್ಲಿ ಹೇಳ್ತಾ ಇದ್ದೀನಿ. ಇನ್ನೂ ಒಂದು ಹೇಳೋದಾದರೆ ನೀರಿರೋ ಕಡೆ ಅಂತೂ ಹೋಗಲೇಬೇಡಿ ಯಾರೂ ಅಷ್ಟೇ ಈ 15 ದಿನಗಳು. ಮತ್ತು ಹೊಸ ಚಪ್ಪಲಿ ತೊಗೊಳೋದು, ಹೊಸ ಬಟ್ಟೆ, ಹೊಸ ವಾಹನಗಳು ಇದನ್ನೆಲ್ಲ ಸಹ ಈ 15 ದಿನಗಳು ಪಿತೃಪಕ್ಷದ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡಬಾರ್ದು ಅಂತ ಶಾಸ್ತ್ರ ಸಹ ಈ ಪ್ರಕಾರವಾಗಿ ಹೇಳುತ್ತೆ. ಮತ್ತು ಕೂದಲನ್ನು ಕತ್ತರಿಸುವುದು ಸಹ ಮಾಡೋಂಗಿಲ್ಲ. ಮತ್ತು ಯಾವುದೇ ದೇವರ ಹರಕೆ ಅಂದರೆ ಹರಕೆ ಇರುತ್ತೆ ಈ 15 ದಿವಸದಲ್ಲಿ ತೀರಿಸೋದಾಗಲಿ ಅಥವಾ ವ್ರತ ಶುರು ಮಾಡೋದಾಗಲಿ ಈ ದಿನಗಳಲ್ಲಿ ಸಹ ಮಾಡಬಾರ್ದು ಅಂತ ಶಾಸ್ತ್ರ ಪ್ರಕಾರ ಇವೆಲ್ಲ ಪದ್ಧತಿಗಳು ಇರುವುದರಿಂದ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಫಾಲೋ ಮಾಡಿ ಇದನ್ನೆಲ್ಲ ಅಂತೂ. ನಿಮ್ಮ ಮನೆಯಲ್ಲಿ ಆಚರಣೆ ಇರಲಿ ಇಲ್ಲದ ಹೋಗಲಿ ಈ ಒಂದು ಪಿತೃ ಕಾರ್ಯವನ್ನು ಮಾಡಿದ್ರೆ ದೇವರುಗಳು ಕೂಡ ಸಹ ತುಂಬಾ ಸಂತೋಷ ಆಗಿ ವರವನ್ನು ಕೊಡ್ತಾರೆ. ಯಾಕಂದರೆ ಪಿತೃಗಳು ಸಂತೋಷ ಇಲ್ದಿರ ಇದ್ದರೆ ನೀವು ಯಾವುದೇ ಒಂದು ವ್ರತ ಪೂಜೆ ಮಾಡಿದ್ರೂ ಕೂಡ ದೇವರಿಗೆ ತಲುಪೋದಿಲ್ಲ, ದೇವರು ವರವನ್ನು ಕೊಡಲ್ಲ ಅಂತ ಹೇಳ್ತಾ ಇದ್ದೀನಿ. ಇದಾಗಿತ್ತು ಪಿತೃಪಕ್ಷದ ವಿಡಿಯೋ. ಯಾವ ದಿನ ಬಂದಿದೆ ಪಿತೃಪಕ್ಷ, ಏನೆಲ್ಲ ಮಾಡ್ಬೋದು, ಯಾರೆಲ್ಲ ಮುನ್ನೆಚ್ಚರಿಕೆ ವಹಿಸ್ಕೊಬೋದು, ಯಾರೆಲ್ಲ ಏನು ಮಾಡಬಾರ್ದು ಅನ್ನೋದು ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಂದಿ ವ್ಲಾಗ್ಸ್ನ ನೀವೆಲ್ಲರೂ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.